ಬ್ರೋ ಎಗ್ ರೈಸ್ ರೆಡಿ ಆಗುತ್ತಲ್ಲ? ಎಗ್ ರೈಸ್ ಇದೆಯಾ? ಆ ಪ್ರೈಸ್ ಆಗಿ ಸ್ಟೇಷನ್ ಒಳಗಡೆ ಕಾಲಿಟ್ಟೆ ಫ್ರೆಂಡ್ಸ್. 8:12 ಆಗಿದೆ ಫ್ರೆಂಡ್ಸ್. 10ನೇ ತಾರೀಕು ನಾವು ಇವಾಗ ಹೋಗ್ತಾ ಇರೋದು. 8:12 ಆಗಿದೆ. ಅಂಕಲ್ ಅದ್ರಲ್ಲಿ ಹತ್ಬೋದಲ್ಲ? ಹತ್ಕೊಂಡು ಹೋಗಕ್ಕಾಗಲ್ವಾ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನನ್ನ ಮಕ್ಕಳು. ಶಿವಮೊಗ್ಗದಿಂದ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಇವಾಗ ಸದ್ಯ ಆಟೋಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್, ಅಂದರೆ ರೈಲ್ವೆ ಸ್ಟೇಷನಿಗೆ ಹೋಗ್ತಾ ಇದ್ದೀನಿ. ರೈಲ್ವೆ ಸ್ಟೇಷನಿಗೆ ಹೋಗಿಬಿಟ್ಟು ಅಲ್ಲಿ ಬುಕ್ ಮಾಡಬೇಕು, ಅಂದರೆ ಒಂದು ಟಿಕೆಟ್ ಕೂಡ ತೊಗೋಬೇಕು. ಓಕೆನಾ? ಟ್ರೈನಿಗೆ ಟಿಕೆಟ್ ತೊಗೋಬೇಕು. ಬನ್ನಿ ಅಲ್ಲೇ ಏನಾದರೂ ತಿಂಡಿ ಊಟ ಮಾಡ್ಕೊಂಡು ಹೋಗೋಣ. ಸಾರಿ, ತಿಂಡಿ ಎಲ್ಲ ನೈಟ್ ಆಗಿದೆ ಅಲ್ವಾ, ಊಟ ಮಾಡ್ಕೊಂಡು ಹೋಗೋಣ ಬನ್ನಿ ಫ್ರೆಂಡ್ಸ್. ರೈಲ್ವೆ ಸ್ಟೇಷನ್ಗೆ ಹೋಗಬೇಕು, ಬಟ್ ಅಲ್ಲಿ ಏನು ಸಿಗಲ್ವಂತೆ ಊಟಕ್ಕೆ. ಇವಾಗ ಇಲ್ಲೇ ಊಟ ಮಾಡ್ಕೊಂಡು ಹೋಗಬೇಕು. 11 ಗಂಟೆಗಿದೆ ಟ್ರೈನ್ ಬೆಂಗಳೂರಿಗೆ. ಇಲ್ಲೇ ಏನಾದರೂ ಎಗ್ ರೈಸ್ ತಿನ್ಕೊಂಡು ಹೋಗೋಣ ಇವಾಗ ಸದ್ಯ. ಅಂದರೆ ಟ್ರೈನ್ ಬಂದುಬಿಟ್ಟು ಕರೆಕ್ಟ್ 11 ಗಂಟೆಗಿದೆ. ನಾನು ಬೆಂಗಳೂರಿನ 5:15ಗೆ ರೀಚ್ ಆಗ್ತೀನಿ. ಬನ್ನಿ ಎಗ್ ರೈಸ್ ತಿನ್ಕೊಂಡು ಹೋಗೋಣ ಇವಾಗ ಸದ್ಯ. ಬರುತ್ತಾ ರೈಸ್? ಬ್ರೋ ಎಗ್ ರೈಸ್ ರೆಡಿ ಆಗುತ್ತಲ್ಲ? ಎಗ್ ರೈಸ್ ಇದೆಯಾ? ಆ ಪ್ರೈಸ್ ಆಗಿ ಸ್ವಲ್ಪ ಖಾರ ಇರಲಿ. ನೋಡಿ ಫ್ರೆಂಡ್ಸ್, ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ ಇದು ರೈಸು. ನಮ್ಮ ಸೈಡು ಇದನ್ನೆಲ್ಲ ಕೊಡಲ್ಲ, ಇದು ಶಿವಮೊಗ್ಗದಲ್ಲಿ ಕೊಡ್ತಾರೆ ಇದೆಲ್ಲ. ಓಕೆ, ನಮ್ಮ ಸೈಡ್ ಕೊಡಲ್ಲ ಇದೆಲ್ಲ. ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ. ಸರಿ, ಇದನ್ನು ತಿಂದಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಹಿಂಗೆ ಸ್ಟೇಟಾಗಿ ಹೋದರೆ ಅಲ್ಲಿ ಕಾಣಿಸುತ್ತೆ ನೋಡಿ, ಅದೇ ರೈಲ್ವೆ ಸ್ಟೇಷನ್ ಅಂತೆ. ಅಲ್ಲಿ ಹೋಗೋಣ ಬನ್ನಿ ಇವಾಗ. ರೈಸ್ ತಿಂದಾಯಿತು. ಅದರ ರಿವ್ಯೂ ಕೊಡೋದಾದರೆ ಒಂದು 70%. ಓಕೆನಾ? ಒಂದು 70% ಚೆನ್ನಾಗಿತ್ತು ನೋಡಿ. ಈ ಕಡೆ ಯಾವ ವೆಹಿಕಲ್ಸ್ ಬರ್ತಿಲ್ಲ, ಆ ಕಡೆ ಹೋಗ್ತಾ ಇದೆ ವೆಹಿಕಲ್ಸ್ಗಳು. ನಾವಿವಾಗ ಅಲ್ಲಿಗೆ ಹೋಗೋಣ. ಅಲ್ಲಿ ಹೋಗಿ ಟಿಕೆಟ್ ತೊಗೊಳ್ಳೋಣ ಬನ್ನಿ. ಯಾವ ಥರ ಟಿಕೆಟು ಏನು ಅಂದರೆ, ನಾನು ರೈಲ್ವೆ ಸ್ಟೇಷನಲ್ಲಿ ರೈಲ್ವೇದಲ್ಲಿ ಅಡ್ಡಾಡಿ ತುಂಬ ವರ್ಷ ಆಯಿತು. ಓಕೆ, ಜಾಸ್ತಿ ಬಸ್ಸಲ್ಲೇ ಅಡ್ಡಾಡಿದ್ದು. ಹಂಗಾಗಿ ಸ್ವಲ್ಪ ಬನ್ನಿ. ಹೋಗ್ತಾ ಇರೋದು ಇವಾಗ ಒಂಥರ ಎಕ್ಸ್ಪೀರಿಯನ್ಸ್ ಆಗ್ತದೆ ನಂಗೆ. ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇರೋದು, ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇರೋದು ಇವಾಗ ಸ್ವಲ್ಪ ಎಕ್ಸ್ಪೀರಿಯನ್ಸ್. ಅವಾಗೆಲ್ಲ ನಾನು ಹೋಗಿದ್ದ ಟೈಮಲ್ಲಿ ನಾನು ಟಿಕೆಟ್ ಮಾಡಿಸಿಲ್ಲ. ಓಕೆ, ಅವಾಗೆಲ್ಲ ನಮ್ಮ ತಂದೆ ತಾಯಿನೇ ಅವರೇ ಟಿಕೆಟ್ ಮಾಡಿಸಿದ್ದು, ನಾನು ಟಿಕೆಟ್ ಮಾಡಿಸಿಲ್ಲ. ಇವಾಗ ಪ್ರೆಸೆಂಟ್ ಬನ್ನಿ ಹೋಗೋಣ ಯಾವ ಥರ ನೋಡೋಣ. ಸ್ಟೇಷನ್ ಒಳಗಡೆ ಕಾಲಿಟ್ಟೆ ಫ್ರೆಂಡ್ಸ್. ಇಲ್ಲಿ ಹಾಕಿದ್ದಾರೆ ನೋಡಿ, ವಾಹನ ನಿಲುಗಡೆ ನಿಷೇಧಿಸಲಾಗಿದೆ. ಈ ಕಡೆಗೆ ಬೈಕ್ಗಳು ನಿಲ್ತವೆ, ಆ ಕಡೆ ಆಟೋ ರಿಕ್ಷಾ. ಬಂದುಬಿಟ್ಲೆ ಒಂದು ಆ್ಯಡ್ ತೋರಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ಯಾರೋ ಮಲಗಿದ್ದಾರೆ. ಅಂದರೆ ನಂದು ಅದೇ ಪರಿಸ್ಥಿತಿ ಬರ್ಬೋದು. ಯಾಕಂತಂದರೆ ಇವಾಗ 11 ಗಂಟೆ ತನಕ ವೇಟ್ ಮಾಡಬೇಕು ನಾನು. ಬನ್ನಿ ಫಸ್ಟು ಟಿಕೆಟ್ ತೊಗೊಬೋಣ. ಸರ್, ಕೆಂಗೇರಿ ಬೆಂಗಳೂರು 9:30 ಮೇಲೆ ಕೊಡ್ತೀವಿ. 11 ಗಂಟೆ ಟ್ರೈನ್. 9:30 ಮೇಲೆ ಕೊಡ್ತೀರಾ ಟಿಕೆಟು? ಗಾಯ್ಸ್ ನೋಡಿ ಯಾವ ಥರ ಇದೆ ಸ್ಟೇಷನ್ ಬಂದುಬಿಟ್ಟು. ಮೇಲ್ಗಡೆ ನೋಡಿ ಫ್ರೆಂಡ್ಸ್, ಪ್ಲಾಟ್ಫಾರ್ಮ್ 2ಕ್ಕೆ ಹೋಗ್ಬೇಕಂದ್ರೆ ಇದಕ್ಕೆ ಹೋಗಬೇಕು, ಪ್ಲಾಟ್ಫಾರ್ಮ್ 2. ಇವಾಗ ಏನು ಗೊತ್ತಾ ಫ್ರೆಂಡ್ಸ್, ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಯಾರು ನೋಡಿಲ್ಲ, ಇದನ್ನ ಕ್ಲಿಯರಾಗಿ ನೋಡಿ. ಅಲ್ಲೊಬ್ರು ಅಂಕಲ್ ಬರ್ತಾ ಇದ್ದಾರೆ ವೆಹಿಕಲ್ಸ್ ತಪ್ಕೊಂಡು. ಅಂಕಲ್ ಅದರಲ್ಲಿ ಹತ್ಬೋದಲ್ಲ? ಹತ್ಕೊಂಡು ಹೋಗಕ್ಕಾಗಲ್ವಾ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನನ್ನ ಮಕ್ಕಳು. ಓ, ಇದು ಬೇರೆ ಕಡೆ ಟ್ರಾನ್ಸ್ಫರಾ? ನಾನು ಇಲ್ಲಿ ವರ್ಕ್ ಮಾಡೋ ವೆಹಿಕಲ್ ಮಾಡಿದ್ದೆ ಫ್ರೆಂಡ್ಸ್, ಅದು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಅದನ್ನ ಟ್ರೈನಿಂದ ಬೇರೆ ಕಡೆಗೆ ಶಿಫ್ಟ್. ಆದರೂ ಹತ್ಕೊಂಡು ಹೋಗ್ಬೋದು ಅಂತ ಅಂದರು ವೇಸ್. ಮತ್ತು ಹತ್ಕೊಂಡು ಹೋಗ್ಬೋದಲ್ಲ ಅದರಲ್ಲಿ, ಬೈಕ್ ಅದು ಕರೆಕ್ಟ್ ಅಲ್ವಾ ಅವ್ರು ಹೇಳಿದ್ದು? ನೋಡಿ CC ಕ್ಯಾಮ್ರಾ ಇದೆ ಇಲ್ಲಿ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಒಂಥರ ಕೂಲಾಗಿ ಸಖತ್ತಾಗಿದೆ ನೋಡಿ. ಇಲ್ಲಿ ಮೇಲ್ಗಡೆ ಎಲ್ಲ ಕುತ್ಕೊಳ್ಳೋಕ್ಕೆಲ್ಲ ಸೂಪರಾಗಿದೆ. PF1 PF ನಮ್ಮ ಲೆಕ್ಕಕ್ಕೆ ಅಯ್ಯೋ PF ಅಂತಂದರೆ ಕೆಲಸ ಮಾಡಿ ಸಿಗುತ್ತಲ್ಲ PF. ಪ್ಲಾಟ್ಫಾರ್ಮ್ ನಂಬರ್ 1 ಫ್ರೆಂಡ್ಸ್. ಇದ್ಯಾಕೋ ಕ್ಲೋಸ್ ಆಗಿದೆ ನೋಡಿ. ಇಲ್ಲಿ ಒಂದು ರೈಲು ನಿಂತಿದೆ. ನೀವೇನಾದರೂ ರೈಲ್ವೆ ಸ್ಟೇಷನ್ಗೆ ಹೊಸಬರಾಗಿದ್ದರೆ ನೋಡಿ ಹೆಂಗಿದೆ ರೈಲ್ವೆ ಸ್ಟೇಷನು. ನೋಡಿ ಎಷ್ಟು ಉದ್ದ ಇದೆ. ಅಲ್ಲಿ ನೋಡಿ ಕಣ್ಣಿಗೆ ಕಾಣಲ್ಲ. ಇಲ್ಲಿ ಕೂಡ ಅಷ್ಟೇ ತುಂಬ ಉದ್ದ ಇದೆ. ದೊಡ್ಡ ರೈಲ್ವೆ ಸ್ಟೇಷನು, ಆದರೆ ಸೌಂಡ್ ಒಂದು ತಟಗೂ ಇಲ್ಲ ನೋಡಿ. ಈ ಟ್ರೈನ್ ನೋಡಿ ಹೆಂಗಿದೆ, ಬಾಗಿಲು ಹಾಕಿದ್ದಾರೆ. ಯಾಕಂದರೆ ಸರಿ ಇಲ್ಲ, ಬಡ್ಡಿ ಮಕ್ಕಳು ನಮ್ಮಂಥವ್ರು ಒಳಗೋಗಿ ಕೂತ್ಕೊಂಡು ಹಿಂಗೆ ಮಾಡ್ತೀವಿ ಅಂತ ಅಂದು ಬಾಗಿಲು ಹಾಕಿದ್ದಾರೆ.
ನೋಡಿ ಫ್ರೆಂಡ್ಸ್, ಅಲ್ಲೇನೋ ಹಾಕಿದ್ದಾರೆ ನೋಡಿ, ದುರ್ಘಟನಾ ರಹತ್ ಯಾನ ಅಂದರೆ ಆಕ್ಸಿಡೆಂಟ್ ಲೈಫ್ ವಾನ್. ಹೀಗೆ ಮುಂದಕ್ಕೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಮತ್ತು ರಿಟರ್ನ್ ಹೋಗ್ತಾ ಇದ್ದೀನಿ ನಾನು. ಇವಾಗ ಪ್ರೆಸೆಂಟ್ ಟೈಮ್ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟಾಗಿದೆ ಅಂತ. ಪ್ರೆಸೆಂಟ್ ಟೈಮ್ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಯಾ? 8:12 ಆಗಿದೆ ಫ್ರೆಂಡ್ಸ್. 10ನೇ ತಾರೀಕು ನಾವು ಇವಾಗ ಹೋಗ್ತಾ ಇರೋದು. 8:12 ಆಗಿದೆ. 9:00 ಬನ್ನಿ ಟಿಕೆಟ್ ಕೊಡ್ತೀನಿ ಅಂತ ಅಂದರು. 9:00 ಹೋಗಿ ಟಿಕೆಟ್ ತೊಗೋಬೇಕು. ನಾನು ಕೇಳಿದೆ ಟಿಕೆಟ್ನ 9:00 ಅಂತ ಅಂದರು. ಯಾಕಂದರೆ ನನಗಿರೋದು ಇವಾಗ ಟ್ರೈನ್ ಬಂದುಬಿಟ್ಟು ಟೈಮ್ ಬಂದುಬಿಟ್ಟು 11 ಗಂಟೆಗಿದೆ. 11 ಗಂಟೆಗೆ ಇಲ್ಲಿ ಬರುತ್ತೆ, 5:00 ಅಲ್ಲಿ ರೀಚ್ ಆಗುತ್ತೆ ಅಂತ ಅನಿಸುತ್ತೆ. ಓಕೆ ನೋಡಿ, ಸೈಲೆಂಟ್ ಏರಿಯಾ ಈ ಟೈಮಲ್ಲಿ. ಆ ಕಡೆಗೆ ಹೋಗ್ಬೇಕಂದ್ರೆ ನೋಡಿ, ಇಲ್ಲಿದೆ ನೋಡಿ ಮೇಲ್ಗಡೆಗೆ. ನೈಟ್ ಯಾವತ್ತೂ ಸೈಲೆಂಟ್, ಅಂದರೆ ಈಗ ನೈಟ್ ಅಲ್ವಾ, ಹಂಗಾಗಿ ಸೈಲೆಂಟ್ ಇದೆ. ಮಾರ್ನಿಂಗು ಈವ್ನಿಂಗು ಆ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಇರ್ತಾರೆ, ದಾನ್ಲಿ ಇರುತ್ತೆ. ಇವಾಗ ನಮ್ಮದೇ ರಾಜ್ಭಾರ. ಯಾಕಂದರೆ ಹೆಂಗಾದ್ರೂ ವೀಡಿಯೋ ಮಾಡ್ಕೊ, ಯಾರು ನೋಡಲ್ಲ, ಯಾರು ಕೇಳಲ್ಲ. ಯಾಕಂದರೆ ಇಲ್ಲಿ ಜನ ಯಾರು ನೋಡಲ್ಲ ಅಂತ ಅಷ್ಟೇ ನೋಡಿ. ಎಷ್ಟು ನೋಡಿ, ಇವಾಗ ಟೈಮ್ ಎಷ್ಟಾಗಿದೆ? 5:40ಕ್ಕೆ ನಾನು ಇವಾಗ ಕೆಂಗೇರಿಗೆ ಬಂದು ರೀಚ್ ಆಗಿದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ಬೆಂಗಳೂರಲ್ಲಿದ್ದೀನಿ. ಇವಾಗ ಯಾವ ಕಡೆ ಹೋಗ್ಬೇಕಂತ ಕಾಲ್ ಮಾಡ್ಕೊಂಬಿಟ್ಟು ಕೇಳ್ಕೊತೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ಯಾವ ಥರ ಬೋರ್ಡ್ ಹಾಕಿದ್ದಾರೆ, ಯಾವ ಟ್ರೈನು, ಎಷ್ಟು ಸಮಯ, ಯಾವ ಕಡೆ ಹೋಗಬೇಕು, ಪ್ರತಿಯೊಂದು ನೋಡಿ ಇಲ್ಲಿ ಮೇಲೆ ಡೀಟೇಲ್ಸ್. ಬೆಂಗಳೂರಿಗೆ ಬಂದಿದ್ದೀನಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ನೋಡೋಣ ಮತ್ತೆ ಏನಾದರೂ ಇಲ್ಲಿ ಬೆಂಗಳೂರಲ್ಲಿ. ಇವತ್ತಿನ ಬ್ಲಾಗ್ ಬೆಂಗಳೂರು ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ನಮ್ಮ ಮಾಮರ ಮನೆಗೆ ಬಂದೆ ಇವಾಗ. ನೋಡಿ, ಅವರು ಲಾಯರು, ಹಂಗಾಗಿ ನನ್ನ ಏರ್ ಕಟ್ ನೋಡಿ ಯಾವ ಥರ ಚೇಂಜ್ ಮಾಡಿದ್ದೀನಿ ಅಂತ. ಮೇಲೆ ಕಡೆ ಏರಿಸ್ತಾ ಇದ್ದೆ, ಇವಾಗ ನೋಡಿ ಸೈಡ್ಗೆ ಕರಾಪ್ ಮಾಡ್ಕೊಂಡಿದ್ದೀನಿ. ಹೆಂಗೆ ಕಾಣ್ತಿದ್ದೀನಿ ಫ್ರೆಂಡ್ಸ್? ಈ ಕರಾಪಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡಾಯ್ತು ಫ್ರೆಂಡ್ಸ್. ಇವಾಗ ನಾನು ಭದ್ರಾವತಿಗೆ ಹೋಗ್ತಾ ಇದ್ದೀನಿ. ಇವಾಗ ಟ್ರೈನಲ್ಲಿದ್ದೀನಿ ಫ್ರೆಂಡ್ಸ್. ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋದೆ ಫ್ರೆಂಡ್ಸ್. ಓಕೆ, ಬೆಂಗಳೂರಿಂದ ನಾನು ಡೈರೆಕ್ಟಾಗಿ ಒಂದು ಟ್ರೈನ್ ಮಿಸ್ ಆಯಿತು, ಹಂಗಾಗಿ ಭದ್ರಾವತಿ ಸ್ಟಾಪ್ ತೊಗೊಂಡಿದ್ದೀನಿ. ಡೈರೆಕ್ಟಾಗಿ ಶಿವಮೊಗ್ಗ ಇತ್ತು ಫ್ರೆಂಡ್ಸ್, ಆದರೆ ಭದ್ರಾವತಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಭದ್ರಾವತಿಯಲ್ಲಿ ಸ್ಟಾಪ್ ತೊಗೊಂಡು ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ಸ್ಟಿಕ್ಕರ್ ಯಾವ ಥರ ಇದ್ದಾವೆ ನೋಡಿ ಫ್ರೆಂಡ್ಸ್. ನೋಡಿ ತಡಿ, ನೋಡಿ ಹೆಂಗಿದೆ. ಭದ್ರಾವತಿ ಬಸ್ ಸ್ಟ್ಯಾಂಡಲ್ಲಿ ಸಿಗ್ತೀನಿ, ಬನ್ನಿ ಫ್ರೆಂಡ್ಸ್. ಹಾಂ ಬ್ರೋ, ಬ್ಲಾಗ್ ಮಾಡ್ತಾ ಇರೋದು. ಫ್ರೆಂಡ್ಸ್, ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೆ. ಇಲ್ಲಿ ಒಬ್ರಿಗೆ ಸಿಕ್ಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ, ನನ್ನ ವೀಡಿಯೋಸ್ ಆನ್ ಮಾಡಿದ್ದಾರೆ. ಓಕೆ, ಬಾಯ್ ಬ್ರೋ, ಬಾಯ್. ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ಈ ಥರ ಕ್ಯಾಮ್ರಾ ಹಿಡ್ಕೊಂಡು ಹೋಗುವಾಗ ಬ್ಲಾಗ್ ಮಾಡ್ತಾ ಇದೆಯಾ ಬ್ರೋ ಅಂತ ಕೇಳಿದ್ರು. ಎಸ್ ಅಂತ ಅಂದೆ, ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆದರು. ಅಂತಮ್ಮ ಹುಡುಗರು ಅಭಿಮಾನಕ್ಕೆ ಯಾರನ್ನು ಹಾಕ್ತಾರೆ, ಹಬ್ಬನೂ ಮಾಡ್ತಾರೆ, ಬೇಡ ಅನ್ಬಾರ್ದು ನಡಿ. ತುಂಬ ಖುಷಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ಫ್ಯಾಂಟಾಸ್ಟಿಕ್ ಆಗಿದೆ. ಓಕೆನಾ? ಎಲ್ಲರೂ ಕೂಡ ಚಾನಲ್ಗೆ ಮರದೇ ಸಬ್ಸ್ಕ್ರೈಬ್ ಆಗಿ, ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ.